ನಾವು ತಿಕೋಟ ತಾಲೂಕಿನ ಸೋಮದರಟ್ಟಿ ಗ್ರಾಮದ ರೈತರು. ನಮಗೆ ಮೊದಲ 2 ಎಕರೆಗೆ ನೀರು ಹಾಯಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಹೊಟ್ಟಿಗೆ ಸಾಲುವಷ್ಟು ಮೊದಲು ಉತ್ಪನ್ನ ಬರ್ತಿರ್ಲಿಲ್ಲ. ಏನ್ ಸಾಹೇಬರು ಕೆರೆಗೆ ನೀರು ತುಂಬು ಯೋಜನೆ ಮಾಡಿದ್ರು, ಮತ್ತೆ ಏತ್ ನೀರಾವರಿ ಮಾಡಿದ್ರು. ಇದರಿಂದಾಗಿ ನಾವು ಸುಮಾರು 40 ಎಕರೆಲ್ಲೂ 40 ಎಕರೆ ದ್ರಾಕ್ಷಿಯನ್ನು ಮಾಡಿದೀವಿ. 3.5-4 ಕೋಟಿ ರೂಪಾಯಿ ಆದಾಯ ಗಳಿಸಿದೀವಿ. ದ್ರಾಕ್ಷಿಯಿಂದ ಬಂದ ಏನೋ ಉತ್ಪನ್ನ ಐತಿಲ್ಲ, ಆದ್ರೆ ಅದ್ರ ಮೇಲೆ ನಾವು ಮನೆ ಕಟ್ಟಿದೀವಿ. ಸಾಹೇಬರು ಪುಣ್ಯನ ಸಾಹೇಬ್ರದ ಋಣನ ನಮಗೆ ತೀರಿಸ್ಲಿಕ್ಕೆ ಆಗೋದಿಲ್ಲ. ಕಟ್ಟಿರೋ ಮನೆಗೆ ಸಾಹೇಬ್ರ ಹೆಸರು ಇಡುವ ಮುಖಾಂತರ ಅವ್ರ ಋಣ ತೀರಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮನೆಗೆ MB ಪಾಟೀಲ್ ಸಾಹೇಬ್ರ ನಿಲಯ ಅಂತ ಹೇಳಿ ಹೆಸರಿಟ್ಟಿದ್ವಿ. ಸೋಮದೇವರಹಟ್ಟಿ ರೈತರು, ವಿಶೇಷವಾಗಿ ಹಿರೇಮಠ ಬಂಧುಗಳು, 4 ಜನ ಸಹೋದರರು. ಇವತ್ತು 40 ಎಕರೆ ಜಮೀನು ಇದ್ರೂ ಸಹಿತ ಮುಂಚೆ ಬಹಳ ಕಷ್ಟದೊಳಗಿದ್ರು. ಅವ್ರು ಹೇಳಿದ್ರು, ಮನೆಯೊಳಗೆ ಜಾಯಿಂಟ್ ಫ್ಯಾಮಿಲಿ, ಸುಮಾರು 25 ಜನ. ನಾವು ಅಡಿಗೆ ಮಾಡಿದ್ರೆ ಒಬ್ರಿಗೆ ಸಿಗ್ತಿತ್ತು, ಒಬ್ರಿಗೆ ಸಿಗಕ್ಕಿಲ್ಲ. ಅಷ್ಟೊಂದು ಕಷ್ಟದ ಪರಿಸ್ಥಿತಿ ಇತ್ತು. ಯಾಕಂದ್ರೆ ಜಮೀನುಗಳಿದ್ರೂ ಸಹಿತ ಬೆಳೀತಿರ್ಲಿಲ್ಲ, ಅಷ್ಟು ಸಂಕಷ್ಟ ಇತ್ತು ಅಂತ. ಆದ್ರೆ ಇವತ್ತು ನೀರಾವರಿ ಯೋಜನೆಗಳು ಜಾರಿ ಆದ್ಮೇಲೆ ಅವರು 40 ಎಕರೆನ ಎಲ್ಲರೂ ಸೇರಿ ಒಳ್ಳೆ ರೀತಿಯಿಂದ ದುಡಿದು ಇದರ ಫಲವಾಗಿ ಮೊದಲೇ ವರ್ಷ ಸುಮಾರು 1.5 ಕೋಟಿ ಆದಾಯ ಬಂತು. 2ನೇ ವರ್ಷ 2.5 ಕೋಟಿ ಆದಾಯ. ಈ ವರ್ಷ ಬಂಪರ್ ಬೆಳೆ ಬಂದು 3.5 ಕೋಟಿ ಆದಾಯ. ಅದರಲ್ಲಿ ಸುಮಾರು 1 ಕೋಟಿಗಿಂತಲೂ ಹೆಚ್ಚು ಖರ್ಚು ಮಾಡಿ ಈ ಮನೆಯನ್ನ ಇವತ್ತು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಅವರು ಅಭಿಮಾನಕ್ಕೋಸ್ಕರ ನಾವು ಇವತ್ತು ಏನು ಈ ಸ್ಥಿತಿಗೆ ಬರಲಿಕ್ಕೆ ಕಾರಣರಾದಂಥ MB ಪಾಟೀಲ್ರಿಗೆ ಒಂದು ಅಭಿಮಾನದಿಂದ, ಪ್ರೀತಿಗಾಗಿ ಇಂಥ ಒಂದು ಮನೆಗೆ ಅವರ ಹೆಸರನ್ನು ಇಟ್ಟಿದ್ದಾರೆ. ಬಹುತೇಕ ಇದೊಂದು ರೀತಿ ಮಾದರಿ. ಇವತ್ತು ನಾವು ಬಹಳ ಜನ ಇವತ್ತು ಉಪಕಾರವನ್ನ ಸ್ಮರಿಸ್ತಕ್ಕಂಥ ಜನ ಇದ್ದಾರೆ. ಆದರೆ ಇಂಥ ಒಂದು ಸ್ಥಿತಿ ಒಳಗ ಒಬ್ಬ ಜನನಾಯಕರು ಮಾಡಿದಂಥ ಕಾರ್ಯವನ್ನ ಮೆಚ್ಚಿ ತಮ್ಮ ಮನೆಗೇನೆ ಅವರ ಹೆಸರು ಇಡುವುದರ ಮೂಲಕ ಇವರು ಬಹುತೇಕ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರಿಗೆ ಬಹಳಷ್ಟು ಇದೊಂದು ಪ್ರೋತ್ಸಾಹ ನೀಡತಕ್ಕಂಥ ಕೆಲಸ. ಯಾವುದೇ ಕ್ಷೇತ್ರ ಇರಲಿ, ರಾಜಕೀಯ ಕ್ಷೇತ್ರ ಇರಲಿ ಅಥವಾ ಮತ್ತೊಂದು ಕ್ಷೇತ್ರ ಇರಲಿ, ಒಂದು ಒಳ್ಳೆ ಕೆಲಸ ಮಾಡಿದವರಿಗೆ ಇದೊಂದು ರೀತಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ನಮ್ಮ ಸೋಮದೇವರಹಟ್ಟಿ ಹಿರೇಮಠ ಬಂಧುಗಳು ಮಾಡಿದ್ದಾರೆ. ಸರ್, ಅವ್ರು ಮಾಡಿರೋ ನೀರಾವರಿ ಕೆಲಸಗಳು ನಮಗೆ ಭಾಳ ಇದು ಆಗಿ ಅನುಕೂಲ ಆಗ್ಯಾವ ಸರ್. ದ್ರಾಕ್ಷಿ ನೀರಾವರಿ ಅವ್ರ ಕಿನಾಲ್ ಬಿಟ್ಟಿದ್ದಕ್ಕೆ ನಮಗೆ ಅನುಕೂಲ ಆಗಿ ಉತ್ಪನ್ನ ಚಲೋ ಬಂದಾವ ಸರ್. ಉತ್ಪನ್ನ ಬಂದು ರೊಕ್ಕದಾಗ MB ಪಾಟೀಲ್ ಮನೆ ತೊಗೊಂಡೇವಿ, ಸಾಹೇಬ್ರ ಹೆಸರು ಇಟ್ಟೇವ್ರಿ. ಅವ್ರನ್ನ ನಮಗೆ ಕಾಲ್ಕು ತೀರ್ಸಕ್ಕಾಗಲ್ರಿ ಸರ್. 40 ಎಕರೆ ಜಮೀನು ಐತಿ ಸರ್. ಒಟ್ಟು 40 ಎಕರೆನೂ ದ್ರಾಕ್ಷಿ ಮಾಡ್ಯಾವ ಸರ್. ಈಗ ಮೊದಲು 2 ಎಕರೆ ದ್ರಾಕ್ಷಿ ಸರ್. ಅಷ್ಟಕ್ಕೆ ನೀರು ಸಾಲ್ತಿದ್ದಿಲ್ಲ ಸರ್ ಅವಾಗ. ಈಗ 40 ಎಕರೆನೂ ದ್ರಾಕ್ಷಿ ಮಾಡ್ಯಾವ ಸರ್. ಅಷ್ಟು ನೀರಾವರಿ ಐತ್ರಿ. ಒಟ್ಟು ದ್ರಾಕ್ಷಿ 40 ಎಕರೆನೂ ದ್ರಾಕ್ಷಿನ ಐತಿ ಸರ್. ಒಟ್ಟು ಹೊಲ ಸರ್ ಸೋಮದೇವರಹಟ್ಟಿ ಸರ್, ತಿಕೋಟ ತಾಲೂಕ ಸೋಮದೇವರಹಟ್ಟಿ ಗ್ರಾಮ ಸರ್. ಸರ್, ಮೊದಲ ನೀರಾವರಿ ಇರ್ಲಾರ್ದ ಟೈಮ್ದಾಗ ಅಷ್ಟೇ 1 ಟನ್ 2 ಟನ್ ಬೆಳಿಬೇಕಂದ್ರೆ ಭಾಳ ಹೈರಾಣ ಆಗ್ತಿತ್ತು ಸರ್. ದ್ರಾಕ್ಷಿದ್ ಭಾಳ ಕಠಿಣ ಇತ್ತು ಸರ್ ಅವಾಗ. ಈಗೇನೈತಿ 1 ಎಕರೆಗೆ 3 ಟನ್ 4 ಟನ್ 5 ಟನ್ ತನಕ ಇಳುವರಿ ತೆಗಿಲಾಗ್ತೇವೆ ಸರ್. ಈ ವರ್ಷ 40 ಎಕರೆಗೆ 100 ಟನ್ ಮನುಕ್ ಮಾಡ್ಯಾವ ಸರ್ ಒಣ ದ್ರಾಕ್ಷಿ. 3.5 4 ಕೋಟಿ ರೂಪಾಯಿ ತನಕ ಇನ್ಕಮ್ ಬಂದೈತೆ ಸರ್ ಈ ವರ್ಷ. ಅದಕ್ಕೆ ಈ ವರ್ಷ ಒಂದು ಇಲ್ಲಿ ಬಿಜಾಪುರದಾಗ ಮನೆ ತಗೊಂಡು ಅದನ್ನ MB ಪಾಟೀಲ್ ಸಾಹೇಬ್ರಿಗೆ ಮನೆಗೆ ಹೆಸರು ಇಟ್ಟಿಗೆಸಿಂದ ಅವ್ರನ್ನ ತೀರಿಸ್ಬೇಕಂತ ಹೇಳಿ ಒಂದು ಸಣ್ಣ ಪ್ರಯತ್ನ ಸರ್. ಸರ್ ಸರ್ ಹಂಗೆ ಈಗ ನಾವು ಮುಂದೆ ಬಂದಕ್ಕೆ ಕಾರಣ MB ಪಾಟೀಲ್ ಸಾಹೇಬ್ರು ಸರ್. ಈಗ ಒಂದು ನೀರಾವರಿ ಇದ್ರನ್ನ ನಮಗೆ ದ್ರಾಕ್ಷಿ ಬೆಳಿತಿದ್ರಿ. ಅದಕ್ಕೆ ಈಗ ನಮ್ಮ ಮತಕ್ಷೇತ್ರದಾಗ ಅವ್ರಿಗೆ ಮಾಡಿರೋ ಕೆಲಸಗಳು ಅವ್ರ ಇದು ನೋಡ್ಕಿಸಿಂದ ಸಾಹೇಬ್ರ ಹೆಸರು ಇಡ್ಬೇಕಂತೇಳಿ ತೀರ್ಮಾನ ತಗೊಂಡೇವಿ ಸರ್. ಹಾ ಸರ್, ಸಾಹೇಬ್ರು ಅಂದ್ರೆ ಮೊದಲು ನಾವು ಡಿಸೈಡ್ ಮಾಡಿದೇವು ಸರ್. ನಾವು ಸಾಹೇಬ್ರ ಹೆಸರು ಇಡಬೇಕಂತ ಹೇಳ್ಕಿಸಿಂದ
ಅವಾಗ ಅವ್ರ ಕಡೆನು ಕೇಳ್ಕೊಂಡೇವಿ ಅಣ್ಣ. ಅವಾಗ ಅವರು ಖುಷಿ ಆಗ್ತೈತಿ, ರೈತರು ನೀವು ನಿಮ್ಮಿಂದ ನಾವು ಅದೇವಿ, ಅವ್ರು ಗಿಡ್ತಿದ್ರೆ ಇಡ್ರಿ, ನಮ್ಗೇನು ಅಭ್ಯಂತರ ಇಲ್ಲ, ನೀವು ಖುಷಿ ಇದ್ರೆ ಸಾಕು, ರೈತರಿಗೆ ಅನುಕೂಲ ಆದ್ರೆ ಸಾಕು ಅಂತ ಹೇಗಿಸಿಂದ ಹೆಮ್ಮೆ ಪಟ್ಟಾರ ಸರ್. ಹಾ ಸರ್, ರೈತರು ಖುಷಿ ಪಟ್ಟಾರ ಸರ್. ಎಲ್ಲಾ ರೈತರು ಅನುಕೂಲ ಆಗೈತಿ. ಎಲ್ಲಾರು ನಮ್ಮಲ್ಲಿ ಅಂತೂ ನಮ್ ತಿಕೋಟ ಭಾಗಕ್ಕ ನೀರಾವರಿ ಆಗಿಂದ ಎಲ್ಲಾ ರೈತರು ಈ ವರ್ಷ ಉತ್ಪನ್ನ ಚಲೋ ತಕೊಂಡಾರ ಸರ್. ಎಲ್ಲಾ ರೈತರು ಖುಷಿ ಆಗ್ಯಾರ ಸರ್. ನನ್ನ ಹೆಸರು ಕುಮಾರ್ ಮಲ್ಲಯ್ಯ ಹಿರೇಮಠ್ ಸರ್, ಸೆಕೆಂಡ್ ಸೋಮವಾರಟ್ಟಿ. ನಮ್ಮ ಪಪ್ಪಾರ್ 4 ಜನ ಅಂತಂಬ್ರಿ ಸರ್. ಹ್ಞೂ ಸರ್.